ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವಾಗ ನಾನಿರೋದು ಪಂಚಗಂಗಾ ಎಕ್ಸ್ಪ್ರೆಸ್ ಬೆಂಗಳೂರಿಂದ ಕಾರವಾರಕ್ಕೆ ಹೋಗೋ ಟ್ರೈನ್ ಅಲ್ಲಿ ಇರೋದು. ನಾನು ಪ್ರತಿದಿನ ಸಂಜೆ 6:45ಕ್ಕೆ ಬೆಂಗಳೂರನ್ನ ಬಿಟ್ರೆ ಬೆಳಗ್ಗೆ 8:30 9 ಗಂಟೆಗೆ ಕಾರವಾರನ ತಲುಪುತ್ತೆ. ಇವಾಗ ನಾನಿರೋದು AC ಕೋಚು 3 ಟೈರ್. ಇದರ ಬೆಲೆ ಬಂದ್ಬಿಟ್ಟು 1000+ ಆಗುತ್ತೆ. ನಿಮ್ಗೆ 1000 ಮೇಲಾಗುತ್ತೆ. ನಿಮ್ಗೆ 2 ಚೇರು, ಆಮೇಲೆ ಜನರಲ್, ಅದು ಇದು ಎಲ್ಲಾ ತರ ಇರುತ್ತೆ. ಆದ್ರೂ ಗೋವಾಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲ ಟಿಕೆಟ್ ಎಷ್ಟಿರುತ್ತೆ, ಯಾವ್ಯಾವ ಕೋಚಿಂಗ್ ತಗೋಬೇಕು ಅಂತ ಇಲ್ಲೊಬ್ರು ಎಕ್ಸ್ಪರ್ಟ್ ಇದಾರೆ, ಅವ್ರನ್ನ ಕೇಳೋಣ ಬನ್ನಿ. ಪ್ರತಿ ಸರಿನೂ ಇವರು ಊರಿಗೆ ಹೋಗ್ಬೇಕಾದ್ರೆ ಈ ತರ ಟ್ರೈನ್ಗಳಲ್ಲೇ ಓಡಾಡೋದು ಜಾಸ್ತಿ. ಇವರು 1 ಅವರ್ದವರು ವಿದಿತ್ ಅಂತ, ಅವ್ರನ್ನ ಕೇಳೋಣ ಬನ್ನಿ. ಅವರು ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ. ಬೆಂಗಳೂರಲ್ಲಿ ಇರೋರು ಈಗ ಗೋವಾಗೆ ಹೋಗ್ಬೇಕು, ಉಡುಪಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಕಾರ್ಕಳ ಹೋಗ್ಬೇಕು, ಭಟ್ಕಳ ಹೋಗ್ಬೇಕು, ಈ ತರ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಇವರು ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಳಮನಿ ವಿದಿತ್ ಅವರೇ, ಈಗ ನಮ್ಮ ಬೆಂಗಳೂರಲ್ಲಿರೋರು ಈಗ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು, ಮುರುಡೇಶ್ವರ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಟ್ರೈನಲ್ಲಿ ಹೋಗ್ಬೇಕು, ಕನ್ವೀನಿಯೆಂಟ್ ಆಗಿ ಆರಾಮಾಗಿ ಹೋಗಿ ಬರೋ ಥರ ಇರಬೇಕು. ಈ ಥರ ಹೋಗೋರಿಗೆ ಯಾವುದು ನಮ್ಮ ಮೆಜೆಸ್ಟಿಕ್ ಇಂದ ಬೆಂಗಳೂರಿಂದ ಹೋಗಿ ಬರೋದಕ್ಕೆ ಯಾವುದು ಟ್ರೈನ್ ಆಗಲಿ, ಈಗ ಎಲ್ಲಾ ಥರನೂ ವ್ಯವಸ್ಥೆ ಇರಬೇಕು, ಊಟ ಇರಬೇಕು, AC ರೂಮ್ ಇರಬೇಕು. ಸೊ ಇವಾಗ ಟ್ರೈನ್ ಬಂದ್ಬಿಟ್ಟು ಈ ಟ್ರೈನ್ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ, ಇದು ಟ್ರೈನ್ ನಂಬರ್ 16595. ಇದು KSR ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ. 6:50ಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ. ಇದರಲ್ಲಿ ಮೇನ್ ಆಗಿ 3-4 ಟೈಪ್ ಆಫ್ ಕೋಚಸ್ ಇದಾವೆ. ಅಂದ್ರೆ ಜನರಲ್ ಇಂದ ಹಿಡಿದು 1 AC 2 AC 3 ಎಕಾನಮಿ. ಜನರಲ್ ಅಲ್ಲಿ ಕಡಿಮೆ ಇದಿರುತ್ತೆ, ಸೀಟ್ ಸಿಗೋದು ಸ್ವಲ್ಪ ಕಷ್ಟ. ನಾರ್ಮಲ್ ಸ್ಲೀಪರ್ ಎಲ್ಲ ಅಂದ್ರೆ ರಿಸರ್ವೇಶನ್ ಇರುತ್ತೆ. ಸ್ಲೀಪರ್ ಅಮೌಂಟ್ ಬಂದ್ಬಿಟ್ಟು 400 ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಬುಕ್ ಮಾಡಿರೋದು ಇವತ್ತು 3 AC 3 ಎಕಾನಮಿ ಕ್ಲಾಸ್. ಅದಕ್ಕೆ ನಾವು ಪೇ ಮಾಡಿರೋದು 1100 ಒಬ್ಬೊಬ್ರಿಗೆ. ಇದು 6:50ಕ್ಕೆ KSR ಇಂದ ಬಿಟ್ಟು 10 ನಿಮಿಷದಲ್ಲಿ ಯಶವಂತಪುರಕ್ಕೆ ಬರುತ್ತೆ. ಯಶವಂತಪುರದಿಂದ ಹಾಸನ, ಸಕಲೇಶ್ಪುರ, ಸುಬ್ರಹ್ಮಣ್ಯ ಆ ರೂಟಿಂದ ಹೋಗಿ, ಸುರತ್ಕಲ್ಲಿಂದ ಹೋಗಿ ಉಡುಪಿಗೆ ಕ್ರಾಸ್ ಆಗಿ, ನಂತರ ಭಟ್ಕಳ 1 ಅವರ್ ಆ ರೂಟಲ್ಲಿ ಹೋಗಿ ಕಾರವಾರ 8:07 ಕಾರವಾರಕ್ಕೆ ರೀಚ್ ಆಗುತ್ತೆ. ಅಲ್ಲಿಂದ ಇದೇ ಟ್ರೈನ್ ಗೋವಾಗೆ ಹೋಗುತ್ತೆ. ಸೇಮ್ ಟ್ರೈನ್ ಗೋವಾಗೆ ಹೋಗುತ್ತೆ. ಅದು ಕೆಲವೊಬ್ರಿಗೆ ಗೊತ್ತಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಕಾರವಾರದಲ್ಲಿ ಇಳಿದು ಬಸ್ ಹೋಗೋರು ಇದ್ದಾರೆ, ಬಟ್ ಹಂಗ್ ಮಾಡ್ಬೇಡಿ. ಇದೇ ಟ್ರೈನ್ ಗೋವಾಗೂ ಹೋಗುತ್ತೆ. ನೀವು ಇಳಿದು ಬೇರೆ ಟಿಕೆಟ್ ಮಾಡ್ಬೇಕಾಗತ್ತೆ, ಜನರಲ್ ಟಿಕೆಟ್ ಮಾಡ್ಬೇಕಾಗತ್ತೆ, ಬಟ್ ಇದೇ ಟ್ರೈನ್ ಹೋಗುತ್ತೆ. ಇದು 8:00 ಅಲ್ಲಿಂದ 8:45 ಕಾರವಾರದಿಂದ ಬಿಟ್ರೆ 9:30 10 ಗಂಟೆ ಒಳಗಡೆ ಕಾರವಾರ ಗೋವಾಗೆ ಹೋಗಿ ಮುಟ್ಟುತ್ತೆ. ಸೊ ನಿಮ್ಗೆ ಫುಡ್ ಬಂದ್ಬಿಟ್ಟು ಇದರಲ್ಲಿ ನೀವು ಟ್ರೈನ್ ಅಲ್ಲಿ ಆಪ್ಷನ್ಸ್ ತುಂಬಾ ಲಿಮಿಟೆಡ್ ಆಗಿದೆ, ಯಾಕಂದ್ರೆ ಇದ್ರಲ್ಲಿ ಪ್ಯಾಂಟ್ರಿ ಕಾರ್ ಇಲ್ಲ. ಸೊ ಬಿರಿಯಾನಿ ಲಿಮಿಟೆಡ್ ಆಪ್ಷನ್ಸ್, ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮತ್ತೆ ಚಪಾತಿ ಕರಿ ಆ ಟೈಪ್ ಸಿಗುತ್ತೆ. ಅದ್ ಬಿಟ್ಟು ನೀವು ಸ್ವಿಗ್ಗಿಯಿಂದಾನು ಆರ್ಡರ್ ಮಾಡ್ಕೊಳ್ಬಹುದು. ನೀವು PNR ನಂಬರ್ ಹಾಕಿದ್ರೆ ನಿಮ್ದು ಸೀಟ್ ಹತ್ರ ಪ್ಲಾಟ್ಫಾರ್ಮ್ ಹತ್ರ ತಂದು ಕೊಡ್ತಾರೆ. ಇಲ್ಲಾಂದ್ರೆ ಹಾಸನದಲ್ಲಿ ನೀವು ಡೊಮಿನೋಸ್ ಇಂದಾನು ಆರ್ಡರ್ ಮಾಡ್ಕೊಳ್ಬಹುದು, ಪಿಜ್ಜಾ ಆರ್ಡರ್ ಮಾಡ್ಕೊಳ್ಳೋದು, ಅದು ತಂದು ಕೊಡ್ತಾರೆ. ಸೊ ಇದು ಈ ತರ ಆಪ್ಷನ್ಸ್ ಇದಾವೆ, ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಈಗ ಹಬ್ಬದ ಸಿಚುವೇಶನ್ ಮಾತ್ರ ಈ ತರ ಅಮೌಂಟ್ ಇರುತ್ತಾ, ಇಲ್ಲ ಅಂದ್ರೆ ಯಾವಾಗ್ಲೂ ಒಂದೇ ತರ ಅಮೌಂಟ್ ಏನಾದ್ರು ಇರುತ್ತಾ, ಇಲ್ಲ ಏನಾದ್ರು ಚೇಂಜಸ್ ಆಗುತ್ತಾ? ಇಲ್ಲ, ಅಮೌಂಟ್ ಯಾವಾಗ್ಲೂ ಸೇಮೇ ಇರುತ್ತೆ. ಬಟ್ ಇದು ಈ ರೂಟ್ ಅಲ್ಲಿ ಇರೋದು ಒಂದೇ ಟ್ರೈನು, ಯಾಕಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಬಿಟ್ಟು ಬೆಳಗ್ಗೆ ರೀಚ್ ಆಗೋದು ಒಂದೇ ಟ್ರೈನ್ ಇರೋದು. ಸೊ ಇದು ಯಾವಾಗ್ಲೂ ಫುಲ್ ಇರುತ್ತೆ. ನೀವು ಪ್ಲಾನ್ ಮಾಡೋದಿದ್ರೆ 1 ಮಂತ್ ಮುಂಚೆ, ಆಫ್ ಸೀಸನ್ ಅಲ್ಲಿ ನಿಮ್ಗೆ ಟಿಕೆಟ್ ಸಿಗ್ಬೋದು, ಬಟ್ ವೀಕೆಂಡ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಸಿಗೋದು, ಸೀಸನ್ ಟೈಮ್ ಅಲ್ಲೂ ಸಿಗೋದು ತುಂಬಾ ಕಷ್ಟ. ಸೊ ರಿಸರ್ವೇಶನ್ ಮಾಡಿ ಸೀಟ್ ಕನ್ಫರ್ಮ್ ಆದ್ರೆ ಮಾತ್ರ ಹೋಗಿ, ಇಲ್ಲಾಂದ್ರೆ ಬರಕ್ ಹೋಗ್ಬೇಡಿ, ನಿಮ್ಗೆ ಕಷ್ಟ ಆಗ್ಬಿಡತ್ತೆ. ನನ್ಗೆ ಇನ್ನೊಂದು, ನಾನು ಬೇರೆ ಕಡೆ ಟ್ರೈನ್ಗಳಲ್ಲೆಲ್ಲ ನೋಡಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನೈಟ್ ಅಲ್ಲಿ ಜರ್ನಿ ಮಾಡೋರು ಈಗ ಲೇಡೀಸ್ಗಳಿಗೆ ಸೇಫೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಕೆಲವ್ರ ಕಡೆ. ಇನ್ನು ಕೆಲವರು ಈಗ ಏನಾದ್ರು ಬ್ಯಾಗ್ಗಳು ಇಟ್ಟಿದ್ರೆ ಕಳ್ಳತನಗಳಾಗೋದು, ಮೊಬೈಲ್ಗಳು ಕದಿಯೋದು, ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಈ ಟ್ರೈನ್ಗಳಲ್ಲಿ ಏನಾದ್ರು ಆ ತರ ವಿಚಾರಗಳು ನಿಮ್ಗೆ ಯಾವತ್ತಾದ್ರೂ ಕಂಡು ಬಂದಿದ್ಯಾ? ಈ ತರ ನನ್ಗೆ ಗೊತ್ತಿರೋ ಮಟ್ಟಿಗೆ ಏನು ಆ ತರ ಆಗಿರ್ಲಿಲ್ಲ, ಬಟ್ ಇಲ್ಲಿ ತನಕ ಆಗಿದೆ. ಬಟ್ ಇಲ್ಲಿ ಸೆಕ್ಯೂರಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಪೊಲೀಸ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. 1 ಅವರ್ಗೆ 2 ಅವರ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ, ಮತ್ತು TCನೂ ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಸೊ ಸೇಫ್ಟಿ ವೈಸ್ ದಿಸ್ ಇಸ್ ಫೈನ್. ಲೈಕ್ ಅಂದ್ರೆ ನಾವು ಬರ್ಬೋದು, ಸೇಫ್ಟಿ ವೈಸ್ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ವಿದಿತ್ ಅಂತ ಇವ್ರದ್ದು 1 ಅವರ್. ಆಕ್ಚುಲಿ ಪ್ರತಿ ಮಂತ್ ಅಲ್ಲಿ 2 ಸರಿ 3 ಸರಿ ಇವರು ಈ ರೂಟಲ್ಲೇ ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಅವರಿಗೆ ತುಂಬಾ ಅನುಭವ ಇರೋದ್ರಿಂದ ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಯಾರ್ಯಾರು ಈ ರೂಟಲ್ಲಿ ಓಡಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಲ್ಲ, ಅವರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಹಲವು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮುಂದೆ ಎಲ್ಲಿ ಏನಾಗುತ್ತೆ ನೋಡೋಣ. ಎಲ್ಲೈತೆ ತಂದ್ಕೊಡ್ತಾರ? ಜಸ್ಟ್ ನಾವಿವಾಗ ಹಾಸನ್ ರೀಚ್ ಆಗಿದ್ದೀವಿ ನೋಡಿ. ಯಾರಾದ್ರೂ ಗೋವಾ ಅಥವಾ ಮುರುಡೇಶ್ವರ ಅಥವಾ ಉಡುಪಿ ಯಾರಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ
ಹಾಸನ್ ಜಂಕ್ಷನ್ ಅಲ್ಲಿ ನೀವು ಪಿಜ್ಜಾ ತಗೊಬಹುದು. ಈಗ ಯಾರಾದ್ರೂ ಊಟ ಮಾಡಿಲ್ಲ ಹಂಗೆ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಪಿಜ್ಜಾ ಸಿಗುತ್ತೆ. ನೀವು ಬಂದು ಇಲ್ಲಿ ಆರ್ಡರ್ ಮಾಡ್ಬೇಕಾ? IRCTC ಆಪ್ ನಿಂದ ನೀವು ಹೋಗಿ ಆರ್ಡರ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಪಿಜ್ಜಾ ನಿಮ್ಗೆ ಅವೈಲೇಬಲ್ ಇರುತ್ತೆ ಹಾಸನ್ ಅಲ್ಲಿ ಮಾತ್ರ. ಇದ್ ಬಿಟ್ರೆ ಬೇರೆ ಎಲ್ಲೂ ಯಾವುದೇ ಸ್ಟೇಷನ್ ಅಲ್ಲಿ ನಿಮ್ಗೆ ಸಿಗಲ್ಲ. ಯಾರಾದ್ರೂ ಗೋವಾರ್ಗೆ ಹೋಗ್ತಾ ಇರೋರು ಮತ್ತೆ ಮುರುಡೇಶ್ವರ ಇವ್ರಿಗೆ ಮಾತ್ರ ನೋಡಿ ಯೂಸ್ಫುಲ್ ಆಗುತ್ತೆ, ಆರ್ಡರ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ಅಪ್ಡೇಟ್ ನಾವು ಎಲ್ಲಿ ಇಳಿತೀವಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ವೆಯ್ಟ್ ಮಾಡಿ. ಶರಾವತಿ ನದಿ ನೋಡಿ ಗುರು ಯಾವ ತರ ಐತೆ, ಅಲ್ಲೊಂದ್ ಬ್ರಿಡ್ಜ್ ಕಾಣಿಸ್ತಾ ನೋಡಿ, ಐತೆ. ಬೆಳಗ್ಗೆನೆ ನಮ್ಗೆ ಒಳ್ಳೆ ಹೆಂಗೈತ್ ನೋಡ್ರಿ. ಅಲ್ಲೊಂದು ರೋಡ್ ಹೋಗ್ತೈತಲ್ಲ, ಅದೇನು ಹೈವೇನ ಅದು. ನೋಡಿ ಇಲ್ಲಿ ಎಷ್ಟು ಬೋಟ್ ನಿಂತಿದಾವೆ, ಯಾರೋ ಒಬ್ರು ಅಲ್ಲೇ ಬೆಳಗ್ಗೆನೆ ಬೋಟ್ ಎತ್ಕೊಂಡು ಹೋಗ್ತಾರೆ. ಸಕ್ಕತ್ತಾಗೈತೆ. ನೀವೇನಾದ್ರೂ ಟ್ರೈನ್ ಅಲ್ಲಿ ಉಡುಪಿ ಮಂಗಳೂರು ರೂಟ್ ಅಲ್ಲಿ ಟ್ರೈನು ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಪ್ರತಿದಿನ ಸಂಜೆ 6:45ಕ್ಕೆ ಬೆಂಗಳೂರನ್ನ ಬಿಟ್ರೆ ಬೆಳಗ್ಗೆ 8:30-9 ಗಂಟೆಗೆ ಕಾರವಾರನ ತಲುಪುತ್ತೆ. ಇವಾಗ ನಾನಿರೋದು AC ಕೋಚು 3 ಟೈರು. ಇದರ ಬೆಲೆ ಬಂದ್ಬಿಟ್ಟು 1000+ ಆಗುತ್ತೆ, ನಿಮ್ಗೆ 1000 ಮೇಲಾಗುತ್ತೆ. ನಿಮ್ಗೆ 2 ಚೇರು ಆಮೇಲೆ ಜನರಲ್ ಅದು ಇದು ಎಲ್ಲಾ ತರ ಇರುತ್ತೆ. ಪ್ರತಿದಿನ ಯಾರಾದ್ರೂ ಈಗ ಉಡುಪಿ ಮಂಗಳೂರು ಇನ್ನೊಂದೇದಪ್ಪ ಅದು ಮುರುಡೇಶ್ವರ ಹೊನ್ನಾವರ ಕಾರವಾರ ಈ ಜಾಗಗಳಿಗೆ ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಸಾಟರ್ಡೆ ಸಂಡೇ ನೋಡ್ರಿ ಪಂಚಗಂಗಾ ಎಕ್ಸ್ಪ್ರೆಸ್ ಇರುತ್ತೆ. ಆರಾಮಾಗಿ ನೀವು 1000 ರೂಪೀಸ್ ಕೊಟ್ರೆ ಒಳ್ಳೆ ಲಕ್ಸುರಿ ಆಗಿರೋ ಒಂದು ಟ್ರೈನು. ನಿಮ್ಗೆ ಟ್ರೈನ್ ತೋರಿಸ್ತೀನಿ ಬನ್ನಿ ಯಾವ್ಯಾವ ತರ ಇದೆ ಅಂತ. ಒಳಗಡೆ ನಿಮ್ಗೆ ಮೊದಲನೇದಾಗಿ ನಾನು ವಾಶ್ರೂಮ್ ಇಂದ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮಿರರ್ ಕೊಟ್ಟಿರ್ತಾರೆ, ನಿಮ್ಗೆ ಸ್ಯಾನಿಟೈಸರ್ ಸಹ ಕೊಟ್ಟಿರ್ತಾರೆ. ಈ ಟ್ರೈನ್ ಅಲ್ಲಿ ಆರಾಮಾಗಿ ಒಂದು ಸಿಂಕ್ ಅಲ್ಲಿ ಯಾವಾಗ್ಲೂ ನೀರ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನೋಡಿ ಈ ತರ ಇದೆ ವಾಶ್ರೂಮ್. ಓಕೆ, ಬಟ್ 1000 ರೂಪೀಸ್ ಕೊಟ್ಟಿದ್ದು ಈ ತರ ವಾಶ್ರೂಮ್ ಯಾಕೋ ಸರಿ ಅನ್ನಿಸ್ತಿಲ್ಲ ಇಲ್ಲಿ. ಆದ್ರೆ ಬಟ್ 2 ಟೈಪ್ ವಾಶ್ರೂಮ್ ಇದೆ, ವೆಸ್ಟರ್ನ್ ಈಸ್ಟ್ 2 ಟೈಪ್ ವಾಶ್ರೂಮ್ ಇದೆ. ಸದ್ಯ ಇವಾಗ ನಾವು ಲ್ಯಾಂಡ್ ಆಗಿರೋದು ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ. ನೋಡ್ರಿ ಇದು ನಮ್ ಗ್ಯಾಂಗ್. ಇದು ಒಂಥರ ನಾವು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದ್ರು ಸಹ ನಮ್ ಗ್ಯಾಂಗ್ ಹೆಂಗೈತೆ ಅಂದ್ರೆ ಸ್ಕೂಲಲ್ಲಿ ಮಕ್ಳಿದ್ದಾಗ ನಾವು ಮಾಡ್ದಲೇ ಇರೋ ತರಲೇ ಇಲ್ಲ, ಆಡ್ದಲೇ ಇರೋ ಮಾತುಗಳಿಲ್ಲ, ಆ ತರ ಮಾತಾಡ್ತೀವಿ, ಆ ತರ ಆಟಗಳು ಆಡ್ತೀವಿ. ಹೊನ್ನಾವರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಕ್ಕೇನು ಆ ತರ ಅಷ್ಟೊಂದು ಡಿಫ್ರೆಂಟ್ ಆಗಿ ಏನು ಅನ್ನಿಸ್ತಿಲ್ಲ. ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಲ್ಲ ಅದಕ್ಕೆ ಆ ತರ ಅನ್ನಿಸ್ತಾ ಇಲ್ಲ. ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆರನ್ ಹೊಡಿತಾ ಇದಾರೆ, ಒಳಗಡೆ ಹೋಗೋಣ. ಹೇಳ್ಬಿಡಿ ನೋಡಿ, ಯಾರೋ ಗೊತ್ತಿಲ್ದಾರೆ ಹೊಸ ಫ್ರೆಂಡ್ಸ್ ಇವರೆಲ್ಲ. ನೋಡಿ ಇದು 1 AC ಯಾವ ತರ ಇದೆ, ಒಳಗಡೆ ಯಾವ ತರ ಇದೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ಇವಾಗ ನಾವೀಗ ಮಡ್ಗಾವ ಜಂಕ್ಷನ್ ಬಂದಿದೀವಿ. ಇಲ್ಲಿಂದ ನಾವು ಮತ್ತೆ 40 ಕಿಲೋಮೀಟರ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು. ಸೊ ಅದಕ್ಕೆ ಹೋಗ್ತಾ ಇದೀವಿ. ನೋಡಿ ಇದು ಮಡ್ಗಾವ ರೈಲ್ವೆ ಸ್ಟೇಷನ್. ಇದು ಗೋವಾದ ಸೌತ್ ಪಾರ್ಟ್ ಇದು. ಮತ್ತೆ ನಾರ್ತಿಗೆ ಹೋಗ್ಬೇಕು. ಅದಕ್ಕೆ ಬಸ್ ಅಲ್ಲಿ 2 ಅವರ್ ಜರ್ನಿ ಮಾಡ್ಬೇಕು. 2 ಅವರ್ ಎಲ್ಲ ಆಗಲ್ಲ, 1 ಅವರ್ ಆಗ್ಬೋದು. 40 ಕಿಲೋಮೀಟರ್ ಇದೆ. ಸೊ ಬನ್ನಿ ಹೋಗೋಣ. ಬರ್ಬೇಕಾ ಮತ್ತೆ ನೋಡಿ ಫ್ರೆಂಡ್ಸ್, ಅಲ್ಲಿ ಯಾರೋ ನಮ್ಮ ಒಬ್ರು ಫಾಲೋವರ್ ಬಾಯ್ ಮಾಡ್ತಾರೆ ನನಗೆ. ಹಂಗಂತ ಏನಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಗೋವಾಗೆ ಬರ್ತಾ ಇದ್ದೀನಿ. ಯಾವ ಫಾಲೋವರ್ಸ್ ಇಲ್ಲ, ಅವರು ಟ್ಯಾಕ್ಸಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಆಕ್ಚುಲಿ ನಾವು ಏನಾದ್ರು ಟ್ಯಾಕ್ಸಿ ಮಾಡ್ಕೊಂಡು ಹೋದ್ರೆ ಇಲ್ಲಿಂದ ಹೆಚ್ಚು ಕಮ್ಮಿ ಅಂದ್ರೆ 2000 ವರೆಗೂ ಚಾರ್ಜ್ ಮಾಡ್ತಾರಂತೆ. ಸೊ ಅದಕ್ಕೆ ನಾವು ಬಸ್ನ ಪ್ರಿಫರ್ ಮಾಡಿದೀವಿ, ಬಸ್ಸಿಗೆ ಹೋಗೋಣ ಅಂತ. ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು ಯಾವತ್ತೇ ಆಗ್ಲಿ ಟ್ರಿಪ್. ನಾವು ಹೆವಿ ಮಾಡ್ಕೊಂಡು ಹೋಗ್ಬಾರ್ದು. ಆಲ್ರೆಡಿ ನಾವು
ತುಂಬಾ ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡಿದೀವಿ. ಸೊ ಅದರಿಂದ ಬಸ್ಸಲ್ಲಿ ಹೋಗಿ ಅದ್ರದ್ದು ಒಂದು ಈಗ ಬಸ್ಸಲ್ಲಿ ಹೋದ್ರೆ ಯಾವ ತರ ಇರುತ್ತೆ ಅನ್ನೋದೊಂದು ಅನುಭವನ ಪಡ್ಕೊಳ್ಳೋಣ.